ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ರೆಸ್ಟೋರೆಂಟ್ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬ ಎಂಟರ್ಟೈನಿಂಗ್ ಆಗಿದೆ, ಹಾಗೆ ಫನ್ ಕೂಡ ಇದೆ. ನೀವು ಕೂಡ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಬನ್ನೇರುಘಟ್ಟ ರೋಡ್ನಲ್ಲಿ ಇರತಕ್ಕಂಥ ಒಂದು ರೆಸ್ಟೋರೆಂಟ್ನಲ್ಲಿ ಲಂಚ್ಗೆ ಪ್ಲ್ಯಾನ್ ಮಾಡಿದ್ವಿ. ವೆದರ್ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಎಷ್ಟು ಕ್ಲೌಡಿ ಆಗಿದೆ. ಸೊ ಮಳೆ ಬರೋ ರೀತಿ ಇದೆ, ಬಟ್ ಮಳೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ವೆದರ್ ಮಾತ್ರ ಈ ರೀತಿ ಇದೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ ಇವತ್ತು ಒಂದು ಸ್ಪೆಷಲ್ ಡೇ ಇರೋದ್ರಿಂದ ನಾವು ಲಂಚ್ನ ಹೊರಗಡೆ ರೆಸ್ಟೋರೆಂಟಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ ಸ್ಪೆಷಲ್ ಡೇ ಏನಿರ್ಬೋದು ಅಂತ ನನಗೆ ಗೆಸ್ ಮಾಡಿ ಕಮೆಂಟ್ಸ್ನಲ್ಲಿ ತಿಳಿಸಿ. ನೋಡೋಣ ಯಾರು ಕಮೆಂಟ್ನ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ನನಗೂ ಕೂಡ ತುಂಬ ಇಷ್ಟ ನಿಮ್ಮ ಕಮೆಂಟ್ಸ್ನ ಓದೋದಕ್ಕೆ. ಕೆಳಗೆ ಹೋಗ್ಬೇಕಾ ಮೇಲೆ ಹೋಗ್ಬೇಕಾ? ಎಲ್ಲಿ ಹೋಗೋಣ? ನೀನು ಹೇಳು. ಪಕ್ಕಾ ಸೌತಾ ಬನಾನಾ? ಕೆಳಗೆ ಹೋಗೋಣ ನೋಡೋಣ ಫಸ್ಟ್. ಓಕೆ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ ರೆಸ್ಟೋರೆಂಟ್ ಇರ್ತಕ್ಕಂಥ ಪ್ಲೇಸ್ಗೆ ನಾವು ಆಲ್ರೆಡಿ ಬಂದಿದ್ದೀವಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ರೆಸ್ಟೋರೆಂಟ್ ಎಕ್ಸಾಕ್ಟ್ ಲೊಕೇಶನ್ನ ನಾನು ಈ ವಿಡಿಯೋ ಮಧ್ಯದಲ್ಲಿ ಹೇಳಿರ್ತೀನಿ. ಸೊ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಾವಿಲ್ಲಿ 1:30 ಆಗಿತ್ತು ಅನಿಸುತ್ತೆ. ಸೊ ನಮ್ಮ ಮನೇನ ನಾವು 1 ಗಂಟೆಗೆ ಬಿಟ್ಟಿದ್ವಿ. ಮನೆಯಿಂದ ಬರಲಿಕ್ಕೆ ನಮಗೆ ಒಂದು 30 ಮಿನಿಟ್ಸ್ ಡ್ರೈವು. ಸೊ ನಾವಿಲ್ಲಿ 1:30 ಅಷ್ಟೊತ್ತಿಗೆ ಇಲ್ಲಿ ಇದ್ವಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ 2 ರೆಸ್ಟೋರೆಂಟ್ಗಳು ಕಾಣ್ತಾ ಇವೆ. ಕೆಳಗಡೆ ಬಂದುಬಿಟ್ಟು ಪಕ್ಕಾ ಸೌತ್ ಅಂತ ಒಂದು ರೆಸ್ಟೋರೆಂಟ್ ಇದೆ. ಹಾಗೆ ಅದ್ರ ಮೇಲ್ಗಡೆ ಬಂದುಬಿಟ್ಟು ಬಣ ಅಂತಕ್ಕಂಥ ಒಂದು ರೆಸ್ಟೋರೆಂಟ್ ಇದೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ ಸರೌಂಡಿಂಗ್ ಯಾವ ರೀತಿಯಾಗಿದೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಹಾಗೆ ಇದು ಬನ್ನೇರುಘಟ್ಟ ಮೇನ್ ರೋಡು. ನೀವು ಬೆಂಗಳೂರಿನಿಂದ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಏನು ಹೋಗ್ತಿರಲ್ಲ, ಸೊ ಅದೇ ರೋಡ್ ಇದು. ಸೊ ನೀವು ನ್ಯಾಷನಲ್ ಪಾರ್ಕಿಗೆ ಹೋಗಬೇಕಂದ್ರೆ ಇದನ್ನು ದಾಟ್ಕೊಂಡೆ ನೀವು ಇನ್ನೂ ಮುಂದೆ ಹೋಗಬೇಕು ಈ ರೆಸ್ಟೋರೆಂಟ್ನ. ಸೊ ನಾವು ಇನ್ ಬಿಟ್ವಿನೇ ಈ ರೆಸ್ಟೋರೆಂಟ್ಗೆ ಹೋಗಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪಕ್ಕಾ ಸೌತ್ ಅಂತ ಒಂದು ರೆಸ್ಟೋರೆಂಟ್ ಇದೆ. ಅದ್ರ ಮೇಲ್ಗಡೆ ಒಂದು ಬಣ ಅಂತಕ್ಕಂಥ ಒಂದು ರೆಸ್ಟೋರೆಂಟ್ ತೋರಿಸಿದ್ನಲ್ವ. ಸೊ ಇಲ್ಲಿ ನಾವು ನೋಡ್ತಾ ಇದ್ವಿ ಯಾವ ರೀತಿಯಾಗಿದೆ ರೆಸ್ಟೋರೆಂಟು. ಅಂದರೆ ನಾವು ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಸೊ ಇಲ್ಲಿ ಪಕ್ಕಾ ಸೌತಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದು ನಾರ್ಮಲ್ ರೆಸ್ಟೋರೆಂಟ್ ಇದು. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ನಾನು ಕೇಳಿದ್ದೆ. ಸೊ ಇಲ್ಲಿ ನಾವು ನಾರ್ಮಲ್ ಡೇಸಲ್ಲಿ ಬರೋದಕ್ಕೆ ಒಂಥರ ಚೆನ್ನಾಗಿರುತ್ತೆ, ಅಂದರೆ ಫುಡ್ ಚೆನ್ನಾಗಿರುತ್ತೆ. ಸೊ ಇವತ್ತಿನ ದಿನ ನಾವು ಒಂದು ಸ್ಪೆಷಲ್ ಅಕೇಷನ್ ಇರೋದ್ರಿಂದ ಸೊ ನಾವು ಫುಡ್ ಜೊತೆಗೇ ಒಂದು ಆಂಬಿಯನ್ಸು ಇದೆಲ್ಲನೂ ಚೆನ್ನಾಗಿದ್ದರೆ ಸೊ ನಾವೊಂದು ಮೆಮೊರಿನ ಕ್ರಿಯೇಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ಅದಕ್ಕೋಸ್ಕರ ನಾವು ಬಣ ಅಂತಕ್ಕಂಥ ಒಂದು ರೆಸ್ಟೋರೆಂಟ್ನ ಚೂಸ್ ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ, ಈ ಸೈಡಲ್ಲೇ ಇದಕ್ಕೆ ಮೇಲೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಸೊ ಪಕ್ಕಾ ಸೌತ್ ರೆಸ್ಟೋರೆಂಟ್ ಏನಿದೆಯಲ್ಲ ಅದ್ರ ಪಕ್ಕಕ್ಕೇ ಮೇಲ್ಗಡೆ ಹೋಗಲಿಕ್ಕೆ ನಿಮಗೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಸೊ ಈ ಕಡೆಯಿಂದ ನೀವು ಮೇಲ್ಗಡೆ ಹೋಗಬೇಕು. ನಮಗೂ ಇದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಪಕ್ಕಾ ಸೌತ್ ಅಂತ ಏನು ರೆಸ್ಟೋರೆಂಟ್ ಇತ್ತಲ್ಲ, ಅಲ್ಲಿ ಒಳಗಡೆಯಿಂದ ಏನಾದರೂ ಇದೆಯಾ ಅಂಥೇಳಿ ನೋಡ್ತಾ ಇದ್ವಿ ಮೇಲೆ ಹೋಗಲಿಕ್ಕೆ. ಸೊ ಅಲ್ಲಿ ಇಲ್ಲ, ಇದು ಪಕ್ಕಕ್ಕೇ ಇದೆ. ಹಾಗೆ ನಾವು ಕೂಡ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಇವಾಗ ರೆಸ್ಟೋರೆಂಟ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ರೆಸ್ಟೋರೆಂಟ್ ಒಳಗಡೆ ಕಾಲಿಟ್ಟ ತಕ್ಷಣ ಒಂದು ಒಳ್ಳೆ ಒಂದು ಫೀಲ್ ಬರುತ್ತೆ ನಿಮಗೆ. ಸೊ ಇದು ಆಂಬಿಯನ್ಸ್ ನೋಡಿದ ತಕ್ಷಣವೇ ಸೊ ಅದೇ ಆ ರೀತಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ.
ಸೊ ತುಂಬಾ ಸಖತ್ತಾಗಿದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ರೆಸ್ಟೋರೆಂಟ್ನ ಫುಡ್ ಬಗ್ಗೆ ನಾನು ಹಾನೆಸ್ಟಾಗಿ ರಿವ್ಯೂನ ಕೊಡ್ತಾ ಇದ್ದೀನಿ. ಸೊ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನಮ್ಮ ಸ್ಪೆಷಲ್ ಅಕೇಷನ್ನು ಅಥವಾ ಸ್ಪೆಷಲ್ ಡೇ ಇರೋದ್ರಿಂದ ಒಂದು ಒಳ್ಳೆ ಆಂಬಿಯನ್ಸಲ್ಲಿ ಒಂದು ಒಳ್ಳೆ ಊಟನ ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ಬಣ ಅಂತಕ್ಕಂಥ ಒಂದು ರೆಸ್ಟೋರೆಂಟ್ನ ಚೂಸ್ ಮಾಡ್ಕೊಂಡ್ವಿ. ಸೊ ಒಂದು ಮೆಮೊರಿ ಕ್ರಿಯೇಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾನೆಸ್ಟ್ ಆದ ರಿವ್ಯೂನ ಕೊಡ್ತೀನಿ ಫುಡ್ ಟೇಸ್ಟ್ ಮಾಡಿಬಿಟ್ಟು. ಸೊ ಎಂಜಾಯ್ ದ ವಿಡಿಯೋ. ಇದು ಚೆನ್ನಾಗಿದೆ ವಿನೀತ್ ಏನು ಬೇಕು ನಿಮಗೆ? ಸ್ಟಫ್ಡ್ ತಂದೂರಿ ಮಶ್ರೂಮ್ ಬೇಕು. ವಾಟ್ ಯು ವಾಂಟ್ ವಿನೀತ್? ಸ್ಟಾರ್ಟರ್ಸ್ ನಾನ್ ವೆಜ್ ಇದೆ. ಸ್ಟಾರ್ಟರ್ಸ್ ನೋಡ್ತಾ ಇದೆಯಾ? ಓಕೆ. ಸ್ಟಾರ್ಟರ್ಸ್ ನಾನ್ ವೆಜ್ ಐತಿ, ಈಗ ನಾನ್ ವೆಜ್. ನಿಂಗೆ ವೆಜ್ ಬೇಕಾ ನಾನ್ ವೆಜ್ ಬೇಕಾ? ವೆಜ್ ಬೇಕಾ ನಾನ್ ವೆಜ್ ಬೇಕಾ? ನಾನ್ ವೆಜ್. ನಾನ್ ವೆಜ್ ಬೇಕಾ? ಮಾಡಿ. ಹಾಗೆ ರೆಸ್ಟೋರೆಂಟ್ ಬಂದುಬಿಟ್ಟು ಇಲ್ಲಿ ನಿಮಗೆ ವೆಜ್ ಆ್ಯಂಡ್ ನಾನ್ ವೆಜ್ ಆಪ್ಷನ್ ಎರಡೂ ಕೂಡ ಇದೆ. ಸೊ ನಾವಿಲ್ಲಿ ನಾರ್ತ್ ಇಂಡಿಯನ್ ಫುಡ್ನ ಆರ್ಡರ್ ಮಾಡ್ಕೊಂಡ್ವಿ. ಸೊ ನನಗಂತರೂ ಸ್ಪೆಷಲ್ ಡೇ ಹೊರಗಡೆ ಊಟಕ್ಕೆ ಬಂದಾಗಂತರೂ ಸೌತ್ ಇಂಡಿಯನ್ ಫುಡ್ ಅಂತೂ ನಮ್ಮ ಮನೆಯಲ್ಲಿ ನಾವು ತಿಂದಿರ್ತೀವಿ. ಸೊ ಅದಕ್ಕೋಸ್ಕರ ನಮಗೆ ಹೊರಗಡೆ ಬಂದಾಗ ನಾರ್ತ್ ಇಂಡಿಯನ್ ಫುಡ್ಡು ಟೇಸ್ಟ್ ಮಾಡೋದಂದರೆ ನನಗಿಷ್ಟ. ಸೊ ಅದಕ್ಕೋಸ್ಕರ ನಾವು ನಾರ್ತ್ ಇಂಡಿಯನ್ ಫುಡ್ನ ಆರ್ಡರ್ ಮಾಡ್ಕೊಂಡ್ವಿ. ಹಾಗೆ ನೋಡ್ತಿರ್ಬೋದು ನೀವು ಇಲ್ಲಿ ಆರ್ಡರ್ ಮಾಡಿ ವಿತಿನ್ 10 to 15 ಮಿನಿಟ್ಸಲ್ಲಿ ಸೊ ಸರ್ವ್ ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಫಾಸ್ಟಾಗಿ ಇದೆ ಇಲ್ಲಿ ಸರ್ವಿಸ್ ಕೂಡ ಅಂತ ಹೇಳ್ಬೋದು. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಫುಡ್ ಟೇಸ್ಟು ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಟೇಸ್ಟ್ ಮಾಡಿಬಿಟ್ಟು ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಇಷ್ಟವಾಗೇ ಆಗಿರುತ್ತೆ. ಸೊ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಈ ವಿಡಿಯೋದಿಂದ. ಸೊ ಎಂಜಾಯ್ ದ ವಿಡಿಯೋ. ಸ್ಟಫ್ ಮಾಡ್ತೀರಂದರೆ ಪನ್ನೀರ್ ಮಿಕ್ಸ್ ಸ್ಟಫ್ ಮಾಡ್ತಾರೆ. ಓಕೆ. ಏನಿದು? ಇದು ಮಂಚೂರಿಯನ್ ಅಲ್ಲ, ಏನು ಮಂಚೂರಿಯನ್ನ? ಮಶ್ರೂಮ್ ಸ್ಟಫ್ಡ್ ಮಂಚೂರಿಯನ್ ಅಲ್ಲ? ಚೆನ್ನಾಗಿದೆ ಅಲ್ಲ ವಿನೀತ್? ಇಷ್ಟ ಆಯ್ತಾ? ಗೋಬಿ ಅಲ್ಲದು, ಮಶ್ರೂಮ್ ಸ್ಟಫ್ಡ್ ಮಂಚೂರಿಯನ್ ಚೆನ್ನಾಗಿದೆಯಲ್ಲ?
ಹಾಗೆ ನಾವಿಲ್ಲಿ ಸ್ಟಾರ್ಟರ್ ಬಂದುಬಿಟ್ಟು ಗೋಬಿ ಮಂಚೂರಿಯನ್ ಯಾವಾಗಲೂ ತಿಂದಿರ್ತೀವಿ. ಸೊ ಇವತ್ತಿನ ದಿನ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡು ಮಶ್ರೂಮ್ ಸ್ಟಫ್ಡ್ ಮಂಚೂರಿಯನ್ ಅಂತ ಆರ್ಡರ್ ಮಾಡಿದರು. ಸೊ ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು ಅಂತ ಹೇಳ್ಬೋದು. ಸೊ ನಮಗೆಲ್ರಿಗೂ ತುಂಬಾ ಇಷ್ಟ ಆಗೋಯಿತು. ಸೊ ಸಖತ್ ಟೇಸ್ಟಿಯಾಗಿತ್ತು, ಹಾಗೆ ಹೆಲ್ದಿ ಕೂಡ ಆಗಿತ್ತು. ಸೊ ಮಶ್ರೂಮ್ನೆಲ್ಲ ಸ್ಟಫ್ ಮಾಡಿರೋದ್ರಿಂದ ಸೊ ತುಂಬಾ ಹೆಲ್ದಿಯಾಗಿತ್ತು, ರುಚಿ ಮಾತ್ರ ಆಸಮ್ ಅಂತ ಹೇಳ್ಬೋದು. ಹಾಗೆ ವಿನೀತ್ ಮತ್ತು ನನ್ನ ಹಸ್ಬೆಂಡು ಇಲ್ಲಿ ಚಿಕನ್ನದ್ದು ಐಟಮ್ ಸ್ಟಾರ್ಟರ್ ಆರ್ಡರ್ ಮಾಡ್ಕೊಂಡಿದ್ರು. ಸೊ ಅದ್ರ ಹೆಸರು ನನಗೇನಂತ ಗೊತ್ತಿಲ್ಲ, ಬಟ್ ಅದು ಮಾತ್ರ ಸಖತ್ತಾಗಿತ್ತು ಅಂತ ಹೇಳ್ತಾಯಿದ್ರು. ಮೇ ಬಿ ಫ್ರೈಡ್ ಚಿಕನ್ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಅವರಿಬ್ಬರು ಎಂಜಾಯ್ ಮಾಡ್ತಿದ್ರು ಅದನ್ನು. ಸೊ ನಾನು ವೆಜ್ ಆಗಿರೋದ್ರಿಂದ ಸೊ ನನಗೆ ಬೇಕಾಗಿರೋದನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ, ರುಚಿ ಮಾತ್ರ ಸಖತ್ತಾಗಿತ್ತು 2 ಸ್ಟಾರ್ಟರ್ದು. ಹಾಗೆ ಇಲ್ಲಿ ಮೇನ್ ಕೋರ್ಸ್ ಬಂದುಬಿಟ್ಟು ಕುಲ್ಚಾ ಆರ್ಡರ್ ಮಾಡ್ಕೊಂಡಿದ್ವಿ. ಸೊ ಬಟರ್ ಕುಲ್ಚಾ, ಸೊ ನನಗಿದು ಫೇವ್ರೇಟ್. ಸೊ ಹಾಗೆ ವಿನೀತ್ ಆ್ಯಂಡ್ ಜೈ ಇಬ್ಬರು ನಾನು ಇಷ್ಟಪಡ್ತಾರೆ. ಸೊ ಅವ್ರು ನಾನು ಆರ್ಡರ್ ಮಾಡ್ಕೊಂಡಿದ್ರು. ಹಾಗೆ ಅದ್ರ ಜೊತೆಗೆ ಪನ್ನೀರ್ ಬಟರ್ ಮಸಾಲ ಅಂದರೆ ನನಗೆ ತುಂಬ ಇಷ್ಟ. ಎವ್ರಿ ಟೈಮು ಹೋಟೆಲಿಗೆ ಹೋದಾಗ ನಾನು ಫಸ್ಟ್ ಆರ್ಡರ್ ಮಾಡೋದೇ ಅದು. ಇವತ್ತಿನ ದಿನ ಇಲ್ಲಿ ಈ ಒಂದು ರೆಸ್ಟೋರೆಂಟಲ್ಲಿ ಒಂದು ಸ್ಪೆಷಲ್ ಬಂದುಬಿಟ್ಟು ಅಮೃತ್ಸರ್ ಪನ್ನೀರ್ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಇದೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಅದನ್ನು ಆರ್ಡರ್ ಮಾಡ್ಕೊಂಡಿದ್ವಿ. ಅದರ ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಸೊ ಇವಾಗಿನ್ನೂ ಸ್ಟಾರ್ಟ್ ಮಾಡಿದ್ದೇವೆ, ಆಮೇಲೆ ನಿಮಗೆ ಅದರದ್ದು ಫೀಡ್ಬ್ಯಾಕ್ ಕೊಡ್ತೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಸೊ ಎಂಜಾಯ್ ದ ವಿಡಿಯೋ. ಆವಾಗಲೇ ಹೇಳ್ದಂಗೆ ಮೇನ್ ಕೋರ್ಸ್ ಬಂದುಬಿಟ್ಟು ನಾವು ಏನು ಅಮೃತ್ಸರ್ ಪನ್ನೀರ್ ಮಸಾಲ ಮಾಡ್ಕೊಂಡಿದ್ವಲ್ಲ, ಸೊ ಅದರ ಟೇಸ್ಟ್ ಬಂದುಬಿಟ್ಟು ಓಕೆ ಅಂತ ಹೇಳ್ಬೋದು. ಬಟ್ ನನಗೆ ಇಷ್ಟೊಂದು ಸಾರಿ ನಾನು ಪನ್ನೀರ್ ಬಟರ್ ಮಸಾಲ ಟೇಸ್ಟ್ ಮಾಡಿದ್ದೇನಲ್ಲ, ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಸೊ ನನಗಿದು ಸ್ವಲ್ಪ ರಿಚ್ನೆಸ್ ಕಡಿಮೆ ಅನ್ನಿಸ್ತು ಟೇಸ್ಟಲ್ಲೂ. ಸೊ ಅದರ ಟೇಸ್ಟ್ ಏನೂ ಬರಲಿಲ್ಲ. ಸೊ ಬಟ್ ಚೆನ್ನಾಗಿದೆ, ಅದರ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ನನಗೆ ಇದು ಸ್ವಲ್ಪ ಓಕೆ ಅನ್ನಿಸ್ತು. ಸೊ ನಾನು ಇಲ್ಲಿ ಹಾನೆಸ್ಟ್ ರಿವ್ಯೂನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಾವು ರೈಸಲ್ಲಿ ಬಂದುಬಿಟ್ಟು ವೆಜ್ ಬಿರಿಯಾನಿನ ಆರ್ಡರ್ ಮಾಡ್ಕೊಂಡಿದ್ವಿ.
ವೆಜ್ ಬಿರಿಯಾನಿ ಮಾತ್ರ ಆಸಮ್ ಅಂತ ಹೇಳ್ಬೋದು. ಸ್ಪೈಸಿ ಆಗಿತ್ತು ಬಟ್ ಟೇಸ್ಟ್ ಮಾತ್ರ ಆಸಮ್ ಅಂತ ಹೇಳ್ಬೋದು. ಸೊ ಮಕ್ಕಳಿಗೆ ಸ್ವಲ್ಪ ಸ್ಪೈಸಿ ಆಗುತ್ತೆ, ಸೊ ದೊಡ್ಡವ್ರಿಗೆ ಓಕೆ, ಬಟ್ ಸ್ಪೈಸಿ ಆಗಿದ್ರೇ ಸೊ ಅದರ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೆ ಸ್ವಲ್ಪ ಸ್ಪೈಸಿ ಆಗ್ಬೋದು. ಸೊ ರಾಯ್ತಾ ಜೊತೆ ತಿನ್ನಿಸ್ಬೇಕು. ಸೊ ವಿನೀತ್ ಕೂಡ ಎಂಜಾಯ್ ಮಾಡ್ತಾಯಿದ್ದ, ಸ್ಪೈಸಿ ಆಗಿದ್ರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಸೊ ಚೆನ್ನಾಗೇ ಊಟ ಮಾಡ್ದ ಅವನು ಬಿರಿಯಾನಿ ಕೂಡ, ವೆಜ್ ಬಿರಿಯಾನಿ. ಸೊ ತುಂಬಾ ಇಷ್ಟ ಆಯಿತು ಅವನಿಗೆ. ವಿನೀತ್, ಹೌ ಇಸ್ ಟೇಸ್ಟ್, ಫುಡ್ ಟೇಸ್ಟ್? It's very awesome and I'm short of words. ಓ ರಿಯಲಿ ಚೆನ್ನಾಗಿದೆಯಾ? What is this? ಇದು ಇಲಾಚಿ Ilachi sariಲ್ಲ. ಬೇಡ ತಿನ್ನಿ. ಸೊ ನೋಡಿದ್ರಲ್ಲ, ವಿನೀತ್ ಕೂಡ ಬಿರಿಯಾನಿನ ಸಖತ್ ಇಷ್ಟಪಟ್ಟ, ಸ್ಪೈಸಿ ಆಗಿದ್ರೂ ತುಂಬ ಎಂಜಾಯ್ ಮಾಡ್ದ ಅದನ್ನು. ಸೊ ಅವನಿಗೆ ತುಂಬಾ ಇಷ್ಟ ಆಗೋಯಿತು ಬಿರಿಯಾನಿ. ಹಾಗೆ ಮಶ್ರೂಮ್ ಸ್ಟಫ್ಡ್ ಮಂಚೂರಿಯನ್ ತೊಗೊಂಡಿದ್ವಲ್ಲ, ಅದು ಕೂಡ ಆಸಮ್ ಆಗಿತ್ತು. ಆಮೇಲೆ ಕುಲ್ಚಾ, ಬಟರ್ ಕುಲ್ಚಾ, ಆಮೇಲೆ ನಾನ್, ಅದು ಕೂಡ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದರು. ಸೊ ಎಲ್ಲವೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಫುಡ್ಡು, ಎಕ್ಸೆಪ್ಟ್ ಪನ್ನೀರ್ ಕರಿ ಏನು ಆರ್ಡ್ರ್ ಮಾಡ್ಕೊಂಡಿದ್ವಲ್ಲ, ಸೊ ಅದು ಓಕೆ ಅದೊಂದು ಬಿಟ್ಟರೆ ಎಲ್ಲನೂ ಸಖತ್ತಾಗಿತ್ತು. ಸೊ ನಮಗಂತೂ ಎಲ್ಲನೂ ತುಂಬಾ ಇಷ್ಟ ಆಯಿತು. ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಫುಡ್ ಮಾತ್ರ ಇಲ್ಲಿ. ಸೊ ಒಂದು ಸ್ಪೆಷಲ್ ಒಕೇಶನ್ ಇದ್ದಾಗ, ಬರ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ಸೊ ಫ್ರೆಂಡ್ಸ್ನ ಕರ್ಕೊಂಡು ಗ್ಯಾದರ್ ಆಗಿ ಇಲ್ಲಿ ಬಂದು ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು ಮಾಡಲಿಕ್ಕೆ, ಹಾಗೆ ಫ್ಯಾಮ್ಲಿ ಸಮೇತ ಬಂದು ಸೊ ಲಂಚ್ ಆದರೂ ಆಗಿರ್ಬೋದು, ನೀವು ಡಿನ್ನರ್ ಆದರೂ ಪ್ಲ್ಯಾನ್ ಮಾಡಿಕೊಂಡು ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ ಇದೊಂದು ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಸೊ ನಾವು ಕೂಡ ಇವತ್ತಿನ ದಿನಾನ ಒಂದು ಒಳ್ಳೆ ದಿನಾನ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಒಂದು ಒಳ್ಳೆ ಆ್ಯಂಬಿಯನ್ಸು, ಹಾಗೆ ಒಂದು ಒಳ್ಳೆ ಫುಡ್ ಜೊತೆಗೆ. ಸೊ ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಕ್ಲೀನ್ನೆಸ್ನು ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಮ್ಮದು ಕೂಡ ಇವಾಗ ಊಟ ಮುಗೀತು, ಹ್ಯಾಂಡ್ ವಾಶ್ ಮಾಡ್ತಾ ಇದ್ದ ವಿನೀತ್. ನೀವು ಕೂಡ ಒಂದು ಸ್ಪೆಷಲ್ ಒಕೇಶನ್ಗೆ ಇಲ್ಲಿ ಡಿನ್ನರ್ ಆಗಿರ್ಬೋದು, ಹಾಗೆ ಲಂಚ್ ಆಗಿರ್ಬೋದು ಪ್ಲ್ಯಾನ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ರೆಸ್ಟೋರೆಂಟ್. ಸೊ ನೀವು ಕೂಡ ಸಖತ್ ಎಂಜಾಯ್ ಮಾಡ್ತೀರಾ ಫುಡ್ ಜೊತೆಗೆ. ಈ ಆ್ಯಂಬಿಯನ್ಸ್ ಅಂತೂ ಸಖತ್ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ಬೋದು. ಸೊ ನಮಗಂತೂ ತುಂಬಾ ಖುಷಿ ಆಯಿತು ಇಲ್ಲಿ ಬಂದಿರೋದು. ಸೊ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಹಾಗೆ ನಿಮಗೆ ಇಲ್ಲಿ ಫುಡ್ ಸರ್ವಿಸ್ ಕೂಡ ತುಂಬಾ ಫಾಸ್ಟಾಗಿ ನಿಮಗೆ ಸರ್ವ್ ಮಾಡ್ತಾರೆ. ಹಾಗೆ ಅದ್ರ ಜೊತೆಗೇ ನಿಮ್ಗೆ ಇಲ್ಲಿ ಸ್ಟಾಫ್ ಬಂದುಬಿಟ್ಟು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಅದಂತೂ ನಮ್ಗೆ ತುಂಬಾ ಇಷ್ಟ ಆಗೋಯಿತು. ಸೊ ಹಾಗೆ ಇಲ್ಲಿ ನೋಡ್ಬೋದು ನೀವು ಹೊರಗಡೆ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಸೀತ್ರೋ ವಿಂಡೋನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಈ ಥರ ಮೇನ್ ರೋಡು, ಇಲ್ಲಿ ಕುತ್ಕೊಂಡ್ಬಿಟ್ಟು ನೀವು ವ್ಯೂ ನೋಡ್ಕೊತಾನು ಈ ಊಟ ಮಾಡ್ಬೋದು. ಸೊ ಮೇನ್ ರೋಡ್ ಕಾಣಿಸುತ್ತೆ ನಿಮಗೆ, ಬನ್ನೇರುಘಟ್ಟ ಮೇನ್ ರೋಡು. ಸೊ ಈ ಥರ ಇದೆ ಫುಲ್ ಓವರ್ ಆಲ್ ವ್ಯೂ ಹೇಗಿದೆ ಅಂತ ನಾನು ನಿಮಗೆ ಒಂದು ಸಲ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಸಖತ್ತಾಗಿದೆ ಇದು. ಫ್ಯಾಮ್ಲಿ ಜೊತೆ ಬರೋದಕ್ಕಂತೂ ಒಂದು ಬೆಸ್ಟ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಬರ್ಬೋದು, ಅಷ್ಟೊಂದು ಚೆನ್ನಾಗಿದೆ. ಹಾಗೆ ಇಲ್ಲಿ ಹೊರಗಡೆ ನೋಡ್ತಾ ಇರ್ಬೋದು ಹ್ಯೂಸ್ ಆದಂಥ ಲಾಂಜ್ ಕೂಡ ಇದೆ. ಸೊ ಇದು ಮಾತ್ರ ನೈಟಲ್ಲಿ ಪಾರ್ಟಿ ಅದು ಈ ಥರ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. ನೈಟ್ ಟೈಮ್ ಡಿನ್ನರ್ ಎಲ್ಲ ಇಲ್ಲಿ ಅರೇಂಜ್ ಮಾಡ್ಕೋಬೋದು ನೀವು, ತುಂಬಾ ಸಖತ್ತಾಗಿದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಹ್ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಪ್ರವೇಸಿ ಬೇಕನ್ನೋರು ನೈಟ್ ಡಿನ್ನರ್ ಪ್ಲ್ಯಾನ್ನ ನೀವು ಫ್ರೆಂಡ್ಸ್ ಜೊತೆ ಮಾಡೋದಿದ್ರೆ ಇಲ್ಲಿ ಮಾಡ್ಕೋಬೋದು. ಇಲ್ಲಿ ತುಂಬಾ ಚೆನ್ನಾಗಿದೆ ಈ ಒಂದು ಲಾಂಜ್ ಏರಿಯಾ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಚಿಗರಿ ಪೇಂಟಿಂಗ್ ತುಂಬಾ ಸಖತ್ತಾಗಿದೆ. ಅದಂತೂ ತುಂಬ ಇಷ್ಟ ಆಗೋಯ್ತು ನಮಗೆ. ಸೊ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದರು.
ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ಸೊ ನನ್ನ ಡ್ರೆಸ್ ಆಗಿರ್ಬೋದು, ಜೇ ಡ್ರೆಸ್ ಆಗಿರ್ಬೋದು, ಸೊ ಅದೊಂದು ಏನು ಪೇಂಟಿಂಗ್ ಮಾಡಿದಾರಲ್ಲ ಚಿಗರಿ ಪೇಂಟಿಂಗು, ಅದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಸೊ ಎಂಥ ಕೋಇನ್ಸಿಡೆನ್ಸ್ ಅಲ್ವಾ. ನಮಗೋಸ್ಕರನೇ ಪೇಂಟಿಂಗ್ ಮಾಡಿದಾರೇನೆ ಅಂತ ಅನ್ನಿಸ್ಬಿಡ್ತು, ಅಷ್ಟೊಂದು ಖುಷಿಯಾಗೋಯಿತು. ನಾವು ಕೂಡ ಅಲ್ಲಿ ಒಂದಿಷ್ಟು ಫೋಟೋಸ್ ಕೂಡ ತೊಗೊಂಡ್ವಿ. ಸೊ ಸಖತ್ ಖುಷಿ ಆಯಿತು ಆ ಪೇಂಟಿಂಗ್ ನೋಡಿಬಿಟ್ಟು. ಇವತ್ತಿನ ದಿನ ಒಂದು ಸ್ಪೆಷಲ್ ಅಕೇಶನ್ನು, ಸ್ಪೆಷಲ್ ಡೇ ಅಂತ ನಾನು ನಿಮಗೆ ವಿಡಿಯೋ ಬಿಗಿನಿಂಗಲ್ಲೇ ಹೇಳಿದ್ದೆ. ಇವತ್ತಿನ ಸ್ಪೆಷಲ್ ಡೇ ಅಂತ ಯಾವುದು ಅಂತ ನೀವು ಗೆಸ್ ಮಾಡಿ ಕೂಡ ಅಂತ ಹೇಳಿದ್ದೆ. ಸೊ ಇವಾಗ ನಾನೇ ಹೇಳಿಬಿಡ್ತೀನಿ. ಇವತ್ತಿನ ದಿನ ಬಂದುಬಿಟ್ಟು ನಮ್ಮದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಡೇ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ನಮ್ಮ ಲಂಚನ್ನ ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ನೀವು ಕೂಡ ಇಂಥ ಒಂದು ಸ್ಪೆಷಲ್ ಅಕೇಶನ್ನು, ಬರ್ಡೇ ಆಗಿರ್ಬೋದು, ಮ್ಯಾರೇಜ್ ಆ್ಯನಿವರ್ಸರಿ ಆಗಿರ್ಬೋದು, ಹಾಗೆ ಫ್ರೆಂಡ್ಸ್ ಜೊತೆ ಗ್ಯಾದರ್ ಮಾಡೋದಾಗಿರ್ಬೋದು, ಸೊ ಫ್ಯಾಮ್ಲಿ ಜೊತೆ ಸೊ ಡಿನ್ನರ್ ಆಗಿರ್ಬೋದು, ಆಮೇಲೆ ಲಂಚ್ ಪಾರ್ಟಿ ಆಗಿರ್ಬೋದು, ಇಲ್ಲಿ ಒಂದು ಸಲ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ, ಆಂಬಿಯನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಟೈಮ್ನ ಸ್ಪೆಂಡ್ ಮಾಡಿ ಸೊ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಐಸ್ ಕ್ಯೂಬ್ ಇದೆಯಾ? ಐಸ್ ಕ್ಯೂಬ್ ಅದಾ ಒಳ್ಳೆ ಬೆಂಡ್ ಮಾಡಬೇಡ, ಕೈಯಲ್ಲಿ ಏನೋ ವಿನೀತ್, ನೀನು ಅಲ್ಲಿ ಜ್ಯೂಸ್ ಕುಡಿ ಅಂದರೆ ಇಲ್ಲಿ ಲೈಮ್ ಸೋಡಾ ಕುಡಿತಿದ್ದೆ ಕೆಳಗೆ ಬಂದು. ಅಲ್ಲಿ ಫ್ರೂಟ್ ಜ್ಯೂಸ್ ಬೇಕಾ ಅಂದರೆ ಬೇಡ ಅಂದೆ. ಹಲೋ ಬೇಬು, ಫ್ರೂಟ್ ಜ್ಯೂಸ್ ಕುಡಿ ಅಂದರೆ ಬೇಡ ಅಂದರೆ ಇಲ್ಲಿ ಬಂದು ಲೈಮ್ ಸೋಡಾ ಕುಡಿತಾ ಇದೆ ಕೆಳಗೆ ಬಂದು. ಅಲ್ಲ ವಿನೀತ್, ಲೈಮ್ ಸೋಡಾ ಅಂದ್ರೆ ಅಷ್ಟು ಇಷ್ಟನಾ ನಿನಗೆ? ಸೊ ನಮಗಂತರೂ ಊಟ ಫುಲ್ ಹೆವಿಯಾಗಿ ಹೋಗಿತ್ತು. ಸೊ ಅಲ್ಲಿ ಜ್ಯೂಸ್ ಎಲ್ಲ ಕುಡಿ ಅಂದರೆ ವಿನೀತ್ ಬೇಡ ಸಾಕು ಅಂತ ಹೇಳ್ದ. ಇಲ್ಲಿ ಬಂದು ನೋಡ್ತಾ ಇರ್ಬೋದು ಲೈಮ್ ಸೋಡಾ ಕುಡಿತಾ ಇದ್ದಾನೆ. ಹೆಂಗಿದೆ ಲೈಮ್ ಸೋಡಾ? ಚೆನ್ನಾಗಿದೆಯಾ? ಟೇಸ್ಟ್ ಮಾಡೋಣ. ಲೈಮ್ ಸೋಡಾ ಅಂದರೆ ಅವನಿಗೆ ಇಷ್ಟು ಪಂಚಪ್ರಾಣ ಅಂತ ಹೇಳ್ಬೋದು. ಎಲ್ಲೇ ನಿಮಗೆ ಹೆವಿ ಡಿನ್ನರ್ ಆಗಿರ್ಬೋದು, ಲಂಚ್ ಆಗಿರ್ಬೋದು ಆದಮೇಲೆ ಸೊ ಅವನಿಗೆ ಲೈಮ್ ಸೋಡಾ ಬೇಕೇ ಬೇಕು. ಸೊ ಅಷ್ಟೊಂದು ಇಷ್ಟಪಡ್ತಾನೆ ಅವನು. ಸೊ ಸಿಂಪಲ್ಲಾಗಿದ್ದರೂ ತುಂಬಾ ಚೆನ್ನಾಗಿತ್ತು ಲೈಮ್ ಸೋಡಾ. ಸೊ ಇಷ್ಟಪಟ್ಟು ತುಂಬ ಎಂಜಾಯ್ ಮಾಡ್ತಿದ್ದ ವಿನೀತ್ ಕೂಡ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಒಂದು ಪಕ್ಕಾ ಸೌತ್ ಅಂತೇನೋ ಒಂದು ರೆಸ್ಟೋರೆಂಟ್ ಇದೆ ಅಲ್ವಾ, ಸೊ ಅಲ್ಲಿ ತೊಗೊಂಡು ಕುಡಿತಾ ಇದ್ದ. ತುಂಬ ಚೆನ್ನಾಗಿತ್ತು ಇಲ್ಲಿ ಕೂಡ. ಹೆವಿ ಲಂಚ್ ಅಥವಾ ಡಿನ್ನರ್ ಆದಾಗ ಸೊ ಇದು ಲೈಮ್ ಸೋಡಾ ತುಂಬಾ ಹೆಲ್ಪ್ ಆಗುತ್ತೆ ಡೈಜೆಷನ್ಗೆ. ಸೊ ಅದಕ್ಕೋಸ್ಕರ ಅವನಿಗೆ ತುಂಬಾ ಇಷ್ಟ. ಸೊ ಹಾಗೆ ನಿಮ್ಗೆ ಇಲ್ಲಿ ಪಕ್ಕಾ ಸೌತ್ ಅಂತ ಏನು ಕೆಳಗಡೆ ಒಂದು ರೆಸ್ಟೋರೆಂಟ್ ಇದೆಯಲ್ಲ, ಇದರದ್ದು ನಿಮಗೆ ರೆಸ್ಟೋರೆಂಟ್ ಬಗ್ಗೆ ನಿಮಗೆ ವಿಡಿಯೋ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿ ಫುಡ್ ಹೇಗಿದೆ ಅಂತ ಹೇಳಿಬಿಟ್ಟು ನಿಮ್ಗೆ ಬೇಕಿದ್ದರೆ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿದೆ ಅಂತ ನಾನು ಕೇಳಿದ್ದೀನಿ. ಸೊ ನೆಕ್ಸ್ಟ್ ಟೈಮು ನಾನು ನಿಮ್ಗೆ ಬಂದಾಗ ಬೇಕಿದ್ದರೆ ಇಲ್ಲಿ ಫುಡ್ ರಿವ್ಯೂ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಬೇಕಿದ್ದರೆ ಹಾಕ್ತೀನಿ. ಸೊ ಕಮೆಂಟಲ್ಲಿ ತಿಳಿಸಿ ನನಗೆ ಪಕ್ಕಾ ಸೌತ್ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಜಾಸ್ತಿ ಕಮೆಂಟ್ಸು ಅದ್ರ ಬಗ್ಗೆನೇ ಬಂದರೆ ನಾನು ಸೊ ಆ ವಿಡಿಯೋನ ಮಾಡ್ಬೋದು. ಸೊ ಬೇಕಿದ್ದವರು ಬೇಗ ಕಮೆಂಟ್ ಮಾಡಿ ಪಕ್ಕಾ ಸೌತ್ ರೆಸ್ಟೋರೆಂಟದ್ದು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಫ್ಯೂಚರ್ ವಿಡಿಯೋಗಳಲ್ಲಿ ಸೊ ಅದನ್ನು ಕೂಡ ಮಾಡಿ ಶೇರ್ ಮಾಡ್ತೀನಿ ಫುಡ್ ರಿವ್ಯೂದು. ಹಾಗೆ ನಿಮಗೆ ಈ ವಿಡಿಯೋದಲ್ಲಿ ತುಂಬ ಇಷ್ಟವಾದಿದ್ದು ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಹಾಗೆ ನಾವು ಕೂಡ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಹಾಗೆ ನಿಮಗೆ ಆವಾಗಲೇ ವಿಡಿಯೋ ಬಿಗಿನಿಂಗಲ್ಲಿ ಹೇಳ್ದಂಗೆ ಸೊ ಈ ರೆಸ್ಟೋರೆಂಟದ್ದು ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ನಿಮಗೆ ಸೊ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಏನು ಹೋಗ್ತಿರಲ್ವ, ಸೊ ಬನ್ನೇರುಘಟ್ಟ ಮೇನ್ ರೋಡಿಂದ ಸೊ ನ್ಯಾಷನಲ್ ಪಾರ್ಕ್ ಇನ್ನೂ ಮುಂದುಗಡೆ ಆಗುತ್ತೆ, ಅದಕ್ಕಿಂತ ಮಿಡಲ್ಲೇ ಇದು. ಸೊ ಇದು ರೆಸ್ಟೋರೆಂಟ್ ಪಕ್ಕಕ್ಕೇ AMC ಇಂಜಿನಿಯರಿಂಗ್ ಕಾಲೇಜ್ ಇದೆ. ಸೊ ಅದರ ಪಕ್ಕಕ್ಕೇ ರೆಸ್ಟೋರೆಂಟ್ ಇರೋದು. ರೆಸ್ಟೋರೆಂಟ್ ನಂತರ ಸೊ ಇಲ್ಲಿ ನೋಡ್ತಾ ಇರ್ಬೋದು ಚರ್ಚ್ ಕೂಡ ಇದೆ ಒಂದು. ಇವರು ಇಲ್ಲಿ ಅಮೇರಿಕನ್ ಸ್ಟೈಲಲ್ಲಿ ಮ್ಯಾಕ್ಡೊನಾಲ್ಡ್
ಹೌದಲ್ಲ. ಅಲೆನ್ ಸೋಲಿ, ವ್ಯಾನ್ ಹುಸೇನ್. ಆಪೋಸಿಟೇ ಇದಾವೆ ಅದು ಬ್ರ್ಯಾಂಡೆಡ್ ಶೋರೂಮ್ಸ್ ಅಲ್ವಾ. ವಿನೀತ್, ಹೌ ಇಸ್ ಇಟ್ ರೆಸ್ಟೋರೆಂಟ್? Awesome. ಆಸಮ್. ನೋಡಿ ವಿನೀತ್, ಇಲ್ಲಿ ಪೂಮಾ, ಆಮೇಲೆ ವುಡ್ಲ್ಯಾಂಡ್, ಜಾಕಿ. ವಿನೀತ್ ಮೆಕ್ಡೊನಾಲ್ಡ್ಸ್ ನೋಡು, ಸೇಮ್ ಅಮೇರಿಕನ್ ಸ್ಟೈಲಲ್ಲಿ ಇದು ಮಾಡಿದ್ದಾರೆ, ಸಿಂಬಾಲ್ ಎಲ್ಲ ರೈಟ್. ಚೆನ್ನಾಗಿದೆ ಅದು. ಬ್ರ್ಯಾಂಡೆಡ್ ಶೋರೂಮ್ಸ್ ಇದಾವ ಅಲ್ಲಿ ರೆಸ್ಟೋರೆಂಟ್ ಪಕ್ಕಕ್ಕನೇ. ನೋಡೋಣ. ಇವೆಲ್ಲ ಬ್ರ್ಯಾಂಡೆಡ್. ಎಲ್ಲ ಪೂಮಾ ನೋಡ್ಬೇಕು. ಹೋಗೋಣ. ಹಾಗೆ ಇಲ್ಲಿ ಬ್ರ್ಯಾಂಡೆಡ್ ಶೋರೂಮ್ ಕಡೆ ಇದು ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಹಾಗೆ ನನ್ನ ಹಸ್ಬೆಂಡು ಪ್ಯೂಮಾ ಶೋರೂಮ್ಗೆ ಹೋಗ್ಬೇಕಂತ ಹೇಳ್ತಾ ಇದ್ರು. ಸೊ ಅಲ್ಲಿ ಕೂಡ ಸ್ವಲ್ಪ ನಾವು ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಂತರ ಮನೆಗೆ ಹೊರಡ್ತೀವಿ. ಹಾಗೆ ನಿಮಗೂ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ನಿಮ್ಗೆ ಏನು ಇಷ್ಟವಾಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ, ಅಂದರೆ ನಿಮಗೆ ಇದೇ ರೀತಿಯಾದ ವಿಡಿಯೋಗಳು ಮುಂದೆ ಬರ್ತಾ ಇರುತ್ತೆ. ಸೊ ನೀವು ಒಂದು ವಿಡಿಯೋನು ಮಿಸ್ ಮಾಡದೆ ನೋಡ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಕೂಡ ಏರೋಪ್ಲೇನ್ ಥೀಮಲ್ಲಿ ಇರ್ತಕ್ಕಂಥ ರೆಸ್ಟೋರೆಂಟು. ಸೊ ನಾ ಲಾಸ್ಟ್ ಆಲ್ರೆಡಿ ಈ ಒಂದು ರೆಸ್ಟೋರೆಂಟದ್ದು ವಿಡಿಯೋ ಮಾಡಿ ಆಲ್ರೆಡಿ ನಮ್ಮ ಚಾನಲಲ್ಲಿ ಇದೆ. ಏನಿದ್ ನೋಡಿ, ಬ್ರ್ಯಾಂಡೆಡ್ ಶೋರೂಮ್ಸ್ ಎಲ್ಲ ಇಲ್ಲೇ ಇದಾವೆ. Why are you not killing me? ಪ್ಯೂಮಾ, I think Snitch is good. ವುಡ್ಲ್ಯಾಂಡ್, Hey, ಸ್ನಿಚ್, Daddy. Huh? ಮೆಕ್ಡೊನಾಲ್ಡ್ಸ್, ಜಾಕಿ. McDonald's drive through ಇದೆ. ಹೌದು, ಡ್ರೈವ್ ಥ್ರೂ ಇದೆ. ನಾನು ಅದಕ್ಕೆ ಹೇಳಿದ್ದೀನಿ. ಕಾರ್ ಇದ್ದ ಕೊಡ್ತಾರೆ ಹೌದು, ನೀವು ಕಾರಲ್ಲೇ ಬುಕ್ ಮಾಡು, ಕಾರಲ್ಲೇ ತಗೋಬಹುದು. ದಟ್ಸ್ ವೈ ಟೋಲ್ಡ್ ಯು ಅಮೇರಿಕನ್ ಸ್ಟೈಲ್ ಮೆಕ್ಡೊನಾಲ್ಡ್ ಇದೆಯಪ್ಪ ಅಂತ ಹೇಳಿ. ರಿಬಕ್ ಕ್ಲೋಸ್ ಇದೆ. ಪೀಟರ್ ಇಂಗ್ಲೆಂಡ್ ಇದೆ. ಲೂಯಿ ಫಿಲಿಪ್ ಇನ್ನೂ ಡೆಕೋರೇಷನ್ ನಡೆಸಿದೆ. ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ರೀ. ಸೊ ಅದರದ್ದು ವಿಡಿಯೋ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕು. ಅಲ್ಲಿ ಕೂಡ ಹೋಗಿ ನೀವು ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಸೊ ಅದು ಮಾತ್ರ ತುಂಬಾ ಸಖತ್ತಾಗಿದೆ, ಏರೋಪ್ಲೇನಲ್ಲಿ ಥೀಮಲ್ಲಿ ಇರ್ತಕ್ಕಂಥ ರೆಸ್ಟೋರೆಂಟ್. ಹಾಗೆ ನಾವಿಲ್ಲಿ ನೋಡ್ತಾ ಇರ್ಬೋದು, ಯೂ ಟರ್ನ್ ತೊಗೊಂಡ್ಬಿಟ್ಟು ಬರ್ತಾ ಇದ್ದೀವಿ. ಆವಾಗಲೇ ನಾವೇನು ಹೋಗಿದ್ದೀವಲ್ಲ ರೆಸ್ಟೋರೆಂಟು ಕಾಣ್ತಾ ಇರ್ಬೋದು ನಿಮಗಿಲ್ಲಿ. ಬಣ್ಣ ಅಂತಕ್ಕಂಥ ರೆಸ್ಟೋರೆಂಟ್ ಪಕ್ಕಕ್ಕೇ ಒಂದು ಚರ್ಚ್ ಇದೆ. ಸೊ ಆ ಸೈಡ್ ಬಂದುಬಿಟ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಸೊ ಮಧ್ಯದಲ್ಲಿ ಇರೋದೇ ನಾವು ಹೋಗಿರ್ತಕ್ಕಂಥ ರೆಸ್ಟೋರೆಂಟ್. ಬನ್ನೇರ್ಘಟ್ಟ ಮೇನ್ ರೋಡ್ಗೆ ಇರೋದ್ರಿಂದ ಹುಡುಕೋದು ಅವಶ್ಯಕತೆ ಇಲ್ಲ. ಇದ್ರ ಪಕ್ಕ ಅಂದ್ರೆ ಏಮ್ಸ್ ಇನ್ಸ್ಟಿಟ್ಯೂಷನ್ ಇದ್ರ ಪಕ್ಕಕ್ಕೇನೆ ಇದೆ. ಓಕೆ, ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ. ಹಲೋ ಗೈಸ್, ಹೌ ಈಸ್ ರೆಸ್ಟೋರೆಂಟ್? Good. ಗುಡ್. ಓಕೆ ಓಕೆ, ಇನ್ನೊಂದ್ಸಲ ಬರೋಣ. ಓಕೆ ಓಕೆ ಗಾಯ್ಸ್, ಬಾಯ್ ಬಾಯ್. ಯಾವ್ದು ಬೇಕಿದಾ ಈಗ? ನಂಗೆ ಚಾಕ್ಲೇಟ್, ಐ ಲವ್ ಚಾಕ್ಲೇಟ್. Yes. ಹಾಗೆ ನಾವಿಲ್ಲಿ ಆನ್ ದ ವೇ ಹೋಗಬೇಕಾದ್ರೆ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತು. ಸೊ ಐಸ್ ಕ್ರೀಮ್ ತೊಗೊಂಡಿದ್ವಿ. ಇವತ್ತಿನ ದಿನ ಮಾತ್ರ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ನಾವು ಕಡೆ ಇವಾಗ ಐಸ್ ಕ್ರೀಮ್ ತಿಂದು ಇನ್ನೇನು ಮನೆ ಸಮೀಪ ಇದೆ, ಹೊರಡ್ತಾ ಇದ್ದೀವಿ. ಎಮ್ಮಿ ವಿನೀತ್, ವಿನೀತ್ ನಿಂಗೆ ಯಾವ ಫ್ಲೇವರ್? ಚಾಕ್ಲೇಟಾ? ನಿಂದ both. ಮಿಕ್ಸ್ಡ್. ನಿಂದು ಮಿಕ್ಸ್ ಇಲ್ವಾ? ಹಾಗೆ ನಿಮಗೆ ಈ ವಿಡಿಯೋದಲ್ಲಿ ಏನು ಇಷ್ಟವಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನಗೂ ತಿಳ್ಕೊಳ್ಳೋಕ್ಕೆ ತುಂಬಾ ಕುತೂಹಲ ಇದೆ. ಹಾಗೆ ಒಂದು ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನೀವು ಈ ರೆಸ್ಟೋರೆಂಟ್ಗೆ ಹೋಗಿ ಬಂದರೆ ಸೊ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೋಡಿದ್ರಲ್ಲ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಪೇಡಾನಗರಿ ವ್ಲಾಗ್ಸ್.